ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೋಡಿ ನಾನೊಂದೆರಡು ಬಾಳೆಹಣ್ಣಿನ ಜೊತೆ ಬಂದಿದ್ದೀನಿ. ಒಂದೆರಡು ಬಾಳೆಹಣ್ಣು ಇದ್ದರೆ ಕೇಕ್ ಮಾಡ್ಬೋದು. ಬಾಳೆಹಣ್ಣಿನ ಕೇಕ್ ಮಾಡೋದು ತೋರಿಸ್ತೀನಿ, ಹೆಂಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಇವು ಹಣ್ಣಾಗಿದ್ರೂ ಪರವಾಗಿಲ್ಲ, ಸಿಪ್ಪೆ ಕಪ್ಪಾಗಿದೆ ಅಷ್ಟೇ. ಇದನ್ನು ತೆಗೆದುಬಿಟ್ಟು ನೋಡಿ, ಈ ಥರ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನೋಡಿ ಈ ಥರ ಮುರಿದ್ಬಿಟ್ಟು ಹಾಕೊಳ್ಳೋಣ. ಹಣ್ಣಾಗಿದ್ರೂ ಏನು ಪರವಾಗಿಲ್ಲ, ಇದು ಹಣ್ಣಾಗಿರೋದೇ ಬೇಕು, ಕಾಯಿ ಅಂತದ್ದು ಬೇಡ. ಇದಕ್ಕೆ ತುಂಬ ಚೆನ್ನಾಗಿ, ತುಂಬ ಸಾಫ್ಟಾಗಿ, ಮೊಟ್ಟೆ ಬೇಡ, ಓವನ್ ಬೇಡ, ಏನು ಬೇಡ. ಮೊಟ್ಟೆ ಓವನ್ಗಿಂತ ಚೆನ್ನಾಗಿ ಸೂಪರಾಗಿ ಬರುತ್ತೆ ಈ ಕೇಕ್ ಅಂತೀವಿ. ನೋಡಿ, ಎರಡು ಬಾಳೆಹಣ್ಣನ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಎರಡು ಬಾಳೆಹಣ್ಣು ಸಿಪ್ಪೆ ತೆಗೆದು ಮುರಿದು ಹಾಕ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಕಪ್ಪು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇದರಲ್ಲಿ ಒಂದು 3 ಸ್ಪೂನು ಸೂರ್ಯಕಾಂತಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಯಾವ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು, ಸ್ಮೆಲ್ ಇರಬಾರ್ದು ಎಣ್ಣೆಲಿ ಅಂಥ ಎಣ್ಣೆ ಹಾಕ್ಕೋಬೇಕು. ನೋಡಿ, 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬಾಳೆಹಣ್ಣು ಅಷ್ಟೇ, ಏಲಕ್ಕಿ ಬಾಳೆಹಣ್ಣು, ಪುಟ್ಟ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಯಾವ್ದು ಹಾಕ್ಕೊಂಡ್ರೂ ಪರವಾಗಿಲ್ಲ, ಯಾವ್ದು ಹಾಕ್ಕೊಂಡ್ರೂ ನಡೆಯುತ್ತೆ, ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಅದು ನೋಡಿ, ಸ್ವಲ್ಪ ದೊಡ್ಡ ಸ್ಪೂನ್ ಇದೆ, ಹಾಗಾಗಿ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದರ 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಈಗ ಮಿಕ್ಸಿ ಮಾಡ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಬಾಳೆಹಣ್ಣು, ಸಕ್ಕರೆ, ಎಣ್ಣೆ. ಈಗ 1.5 ಕಪ್ಪು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. 1.5 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನು ತುಪ್ಪ ಹಾಕ್ಕೋತೀನಿ. ನೋಡಿ, ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಾಗಿರ್ತದೆ ತುಪ್ಪ ಹಾಕಿದ್ರೆ. ಅದಕ್ಕೆ ನಾನು 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ತುಪ್ಪ ಹಾಕ್ಕೊಂಡಾಯ್ತು. ಈಗ ಇದರಲ್ಲಿ ಹಾಲು, ಅರ್ಧ ಕಪ್ ಹಾಲನ್ನ ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋ ಹಾಲನ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲನೂ ಸವರಿ ಇಟ್ಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ಈಗ ಟಿನ್ಗೆ ಎಣ್ಣೆ ಸವರ ಆಗಿದೆ. ನನ್ನ ಹತ್ರ ಬೇಕಿಂಗ್ ಪೌಡ್ರ್ ಇಲ್ಲ, ಹಾಗಾಗಿ ಬೇಕಿಂಗ್ ಪೇಪರ್ ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಮೈದಾ ಹಿಟ್ಟನ್ನ ಉದುರಿಸ್ತೀನಿ. ಸ್ಟ್ಯಾಬ್ ಮಾಡಿದ್ರೆ ಅಡಿಲಿ ಕಚ್ಚಿ ಅದು ತಳ ಹಿಡಿಯಲ್ಲ. ಈ ಥರ ಟ್ಯಾಬ್ ಮಾಡಿಕೊಂಡ್ರೆ, ಈ ಥರ ಟ್ಯಾಬ್ ಮಾಡಿಕೊಂಡ್ರೆ ಸಾಕು. ನೋಡಿ, ಕೇಕ್ ಟಿನ್ನು ರೆಡಿ ಆಯಿತು. ಈಗ ಇದನ್ನು ಎತ್ತಿಟ್ಬಿಟ್ಟು ಈಗ ರುಬ್ಬಿರೋ ಮಿಶ್ರಣ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಬಾಳೆಹಣ್ಣು ಹಾಕಿರೋದಲ್ವ, ಯಾವಾಗಲೂ ಗಟ್ಟಿನೇ ಇರ್ತದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ. ಈಗ ಎಷ್ಟು ಚೆನ್ನಾಗಿದೆ ಅಂತ ಕೇಕ್ ಬ್ಯಾಟರು ರೆಡಿಯಾಗಿದೆ. ಕೇಕ್ ಬ್ಯಾಟರು ಈಗ ಇದಕ್ಕೆ ನೋಡಿ 1/4 ಸ್ಪೂನು ಅಡುಗೆ ಸೋಡಾ. ಇದು ಅಡುಗೆ ಸೋಡಾ, ಇದು ಬೇಕಿಂಗ್ ಪೌಡರು 1 ಸ್ಪೂನ್ ಹಾಕಿದ್ದೀನಿ. ಇನ್ನೊಂದು 1/4 ಸ್ಪೂನ್ ಹಾಕ್ತೀನಿ. 1.5 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿರೋದ್ರಿಂದ 1/4 ಕಪ್ಪು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಗಂಟಿದ್ರೆ ಗಂಟೆಲ್ಲ ಹೋಗಲಿ ಅಂತ ಹೀಗೆ ಜರಡಿಗೆ ಹಾಕ್ಕೊಂಡು ಜರಡಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣ ಪುಟ್ಟ ಗಂಟಿದ್ರೆ ಗಂಟು ಹೋಗಲಿ ಅಂತ ಜಾರಿಸ್ಕೊಂಡಿದ್ದೀನಿ. ಈಗ ನೋಡಿ, ಈಗ ಚೆನ್ನಾಗಿ ಹೊಂದ್ಕೋಬೇಕು ಇದೆಲ್ಲ. ಕೇಕ್ ಬ್ಯಾಟರ್ಗೆ ಹಾಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಚೆನ್ನಾಗಿ ಈ ಥರ ಬೀಟ್ ಮಾಡಬೇಕು, ಎಲ್ಲ ಮಿಕ್ಸನ್ನು ಹೊಂದ್ಕೊಳ್ಳೋಂಗೆ.
ನೋಡಿ ಆಯ್ತಲ್ವಾ. ಈಗ ನಾನು ಇದಕ್ಕೆ ಫ್ಲೇವರ್ಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ. ಅದು ಸಕ್ಕರೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ನೋಡಿ, ಇದನ್ನೂ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿ ಬೇಕ್ರಿಲಿ ಮಾಡೋ ಥರನೇ ಬರುತ್ತೆ ಇದು, ಅಷ್ಟೇ ಟೇಸ್ಟ್ ಇರ್ತದೆ. ನೋಡಿ, 5 ನಿಮಿಷದಲ್ಲಿ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೋಬೋದು. ನೋಡಿ, ಈಗ ಕೇಕ್ ಬ್ಯಾಟರ್ಗೆ ಹಾಕೊಳ್ಳೋಣ. ನೋಡಿ, ಈಗ ಇದಕ್ಕೆ ಹಾಕೊಳ್ಳೋಣ ಕೇಕ್ ಟಿನ್ಗೆ. ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಟರು, ಫುಲ್ ಚೆನ್ನಾಗಿ ಬಂದಿದೆ. ಈಗ ಕೇಕ್ ಬ್ಯಾಟರ ಕೇಕ್ ಟಿನ್ಗೆ ಹಾಕಿದ್ದೀನಿ. ಇದನ್ನು ಟ್ಯಾಪ್ ಮಾಡೋಣ. ಏರ್ ಬದಲಿಸಿದ್ರೆ ಹೋಗಲಿ ಅಂತ. ಈಗ ನೋಡಿ ಸ್ನೇಹಿತರೆ, ಸ್ಟವ್ ಆನ್ ಮಾಡಿ ಒಂದು ದಪ್ಪನ ತಳದ ಬಾಣಲಿ ಇಟ್ಟು ಒಂದು ಕುಕ್ಕರ್ ಪ್ಲೇಟ್ ಇಟ್ಟಿದ್ದೀನಿ. ನೋಡಿರಿ, ಕೆಳಗಡೆ ಬಿಸಿಯಾಗಿದೆ. ಜಾಸ್ತಿ ಹೊತ್ತು ಇದನ್ನ ಮಿಕ್ಸ್ ಮಾಡಿದ್ಮೇಲೆ ಕೇಕ್ ಬ್ಯಾಟರ್ ಈಚಲ್ಲಿ ಇಡಬಾರ್ದು. ಹಾಗಾಗಿ ನೋಡಿ, ನಾನು ಅದರೊಳಗೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ 40ರಿಂದ 45 ನಿಮಿಷ ಬೇಯಿಸ್ಕೊಳ್ಳೋಣ. ಕರೆಕ್ಟಾಗಿ ಬೆಂದಿರ್ತದೆ 40ರಿಂದ 45 ನಿಮಿಷ. ಈಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, 45 ನಿಮಿಷ ಆಯಿತು. ಈಗ ಕೇಕ್ ಹೆಂಗೆ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿ, ವಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉಬ್ಬಿ ಬಂದಿದೆ. ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಈಗ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಈಗ ಇದ್ಕೊಂಡು ಟೂತ್ ಹಾಕಿ ನೋಡೋಣ ಬೆಂದಿದೆಯಲ್ವ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಇನ್ನೂ ಅಂಟಿದ್ರೆ ಇನ್ನೊಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಬಿಟ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈಗ ತೆಗೆದು ಇಟ್ಕೊಳ್ಳೋಣ ಈಚೆಗೆ. ತುಂಬ ಬಿಸಿ ಇದೆ, ತೆಗೆದಿಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಕಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇವಾಗ ಕೇಕ್ನ ತಣ್ಣಗಾಗಿದೆ, ಸುತ್ತ ಬಿಡಿಸ್ಕೊಳ್ಳೋಣ. ಎಡ್ಜ ಸುತ್ತ ಬಿಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಏನಕ್ಕೆ ಕಪ್ಪಾಗಿದೆ ಅಂದರೆ ಹಸಿಟ್ಟು ಹಾಕಿದ್ನಲ್ಲ, ಬೇಕಿಂಗ್ ಪೇಪರ್ ಹಾಕಿದರೆ ಆ ಥರ ಆಗ್ತಿರ್ಲಿಲ್ಲ. ಹಸಿಟ್ಟು ಹಾಕಿರೋದ್ರಿಂದ ನೋಡಿ, ಸುತ್ತ ಎಲ್ಲ ಹಾಕಿದ್ನಲ್ಲ, ಅದು ಸ್ವಲ್ಪ ಕಪ್ಪಾದಂಗಾಗಿದೆ. ಇಲ್ಲಾಂದ್ರೆ ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ಹೆಂಗೆ ಒಳಗೋಗುತ್ತೆ ಅಂತ. ಕಟ್ ಮಾಡಿ ತೋರಿಸ್ತೀನಿ ಈಗ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬರ್ತಾಯಿದೆ ಅಂತ. ನೋಡಿ, ಸಾಫ್ಟಾಗಿದೆ, ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ನೋಡಿ. ನೋಡಿ, ಹಾಗೇ ಇನ್ನೊಂದು ಪೀಸ್ ಕಟ್ ಮಾಡ್ತೀನಿ. ತುಂಬ ಸ್ಪಾಂಜಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿದೆ ಕಲ್ಲರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ, ಎಷ್ಟು ಸ್ಪಾಂಜಿಯಾಗಿದೆ ನೋಡಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಒಳಗೆ ಗೂಡ್ಗೂಡಂಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಸ್ಮೆಲ್ಲು, ಅಷ್ಟೇ ಟೇಸ್ಟು ಇರ್ತದೆ. ಇದು ಎಷ್ಟು ಸ್ಪಾಂಜಿಯಾಗಿದೆ ಅಷ್ಟೇ ಟೇಸ್ಟು ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ಅಂತ. ನೋಡಿ ಸ್ನೇಹಿತರೆ, ಕೇಕು ರೆಡಿ ಆಯ್ತು. ಈಗ ಕಟ್ ಮಾಡಿ ಇಟ್ಟಿದ್ದೀನಿ, ಸರ್ವ್ ಮಾಡ್ತೀನಿ ಈಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಸಾಫ್ಟಾಗಿದೆ, ಅಷ್ಟೇ ಟೇಸ್ಟು ಚೆನ್ನಾಗಿದೆ.
ನೋಡಿ ಮೊಟ್ಟೆ ಬೇಡ, ಓವನ್ ಬೇಡ, ಏನು ಬೇಡ. ನೋಡಿ 10 ನಿಮಿಷದೊಳಗೆ ಮಾಡ್ಬೋದಾ? ಎಷ್ಟು ಚೆನ್ನಾಗಿದೆ ನೋಡಿ. ನೋಡೋರಿ ಅಲ್ವಾ, ನೀವು ನೋಡ್ಕೊಂಡಿದ್ದೀರಲ್ವ? ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹೊಸಬ್ರು ನೋಡ್ತಾ ಇದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಳಬ್ರು ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮರಿಬೇಡಿ. ನಾನು ಪ್ರತಿ ವಿಡಿಯೋನಲ್ಲೂ ಕೇಳ್ಕೊತೀನಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಶೇರ್ ಮಾಡ್ತಾಯಿರಿ. ಹೊಸಬ್ರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟು ಇನ್ನೊಂದು ಇದಕ್ಕಿನ್ನೂ ಸೂಪರಾಗಿರೋ ವಿಡಿಯೋ ತೊಗೊಂಡ್ಬರ್ತೀನಿ. ಥ್ಯಾಂಕ್ ಯು. ಸೂಪರ್.